ಬೆಂಗಳೂರಿನಲ್ಲಿ ಒಂದು ಮಳೆ ತಂದಂತಹ ಅವಾಂತರಗಳ ಸರಣಿಯನ್ನು ನಾವು ತೋರಿಸ್ತಾ ಇದ್ವಿ. ಎಲ್ಲೆಲ್ಲಿ ಯಾವ್ಯಾವ ಅನಾಹುತ ಆಗಿದೆ ಅಂತ. ಬ್ರ್ಯಾಂಡ್ ಬೆಂಗಳೂರು ಅನ್ನೋಕೆ ಹೋಗ್ಬೇಡಿ ನೀವು. ಇದೇನಿದ್ರು ಬ್ಯಾಡ್ ಬೆಂಗಳೂರು. ಗ್ರೇಟರ್ ಬೆಂಗಳೂರಿನಲ್ಲಿ ಇದೆಂತ ಸ್ಥಿತಿ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರ ಬಾಯಲ್ಲೂ ಇದೆ. ಒಂದೇ ಒಂದು ಮಳೆಗೆ ಬೆಂಗಳೂರಿನ ಬಂಡವಾಳನೇ ಬಯಲಾಗಿದೆ. ರಾತ್ರಿ ಸುರಿದಂತಹ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಕೇಳಿದ್ರೆ 103 ಮೀಟರ್ ಮಳೆ ಬಿತ್ತು, 103 ಮಿಲಿಮೀಟರ್ ಮಳೆ ಬಿತ್ತು, ಏನ್ ಮಾಡೋಕ್ಕಾಗತ್ತೆ ಅಂತ ಅಧಿಕಾರಿಗಳು ಅಸಹಾಯಕತೆಯನ್ನು ತೋರಿಸ್ತಾರೆ. ಎಷ್ಟು ಮಿಲಿಮೀಟರ್ ಮಳೆ ಬಿತ್ತು ಅನ್ನೋದು ಮುಖ್ಯ ಆಗಲ್ಲ, ಅಷ್ಟೂ ಮಿಲಿಮೀಟರ್ ಬಿದ್ದಂತಹ ಮಳೆ ಸರಾಗವಾಗಿ ಹರಿದು ಹೋಗ್ತಾ ಇದೆಯಾ ಅನ್ನೋದು ಮುಖ್ಯ ಆಗತ್ತೆ. ಉತ್ತರ ಟಿವಿ ಸ್ಕ್ರೀನ್ನಲ್ಲಿ ಕಾಣಿಸ್ತಾ ಇದೆ. ನಿಮಗೂ ಕೂಡ ಏನಾದರೂ ಈ ಮಳೆಯ ಕಾರಣಕ್ಕೆ ಸಮಸ್ಯೆ ಆಗಿದ್ರೆ ನೀವಿರೋ ಏರಿಯಾದಲ್ಲಿ ಅಥವಾ ನೀವಿರುವಂತಹ ಫ್ಲ್ಯಾಟ್ಗಳಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ನಮ್ಮ ಜೊತೆಗೆ ಮಾಹಿತಿ ಹಂಚ್ಕೊಳ್ಬೋದು. ಸಂಬಂಧಪಟ್ಟವರ ಗಮನಕ್ಕೆ ನಾವು ಕೂಡ ತರ್ತೀವಿ. ಬಿಕಾಸ್ ಜನಪ್ರತಿನಿಧಿಗಳು ಅವರೇ ರಸ್ತೆಗೆ ಇಳಿಯಲ್ಲ, ಇನ್ನೂ ಟೈಮ್ ಬೇಕು. ಅವ್ರು ರೆಡಿಯಾಗಿ ಅವ್ರ ಬಟ್ಟೆ ಎಲ್ಲ ಐರನ್ ಆಗಿ ಬಿಳಿ ಅಂಗಿ ಐರನನ್ನು ನೀಟಾಗಿ ಮಾಡ್ಕೊಳ್ಬೇಕಾಗತ್ತೆ. ಹಿಂಗಾಗಿ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬೆಂಗಳೂರು ಉಸ್ತುವಾರಿ ಸಚಿವರು ಎಲ್ಲಿ ಹೋದ್ರು ಅಂತ ನಾವು ದುರ್ಬೀನ್ ಹಾಕೊಂಡು ಹುಡುಕ್ತಾ ಇದ್ದೀವಿ, ಕಾಣಿಸ್ತಾ ಇಲ್ಲ. ಬ್ರ್ಯಾಂಡ್ ಬೆಂಗಳೂರು ಕನಸುಗಾರ ಡಿ.ಕೆ. ಶಿವಕುಮಾರ್ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಹೊಸಪೇಟೆ ಸಾಧನಾ ಸಮಾವೇಶದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬ್ಯುಸಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇನಾ ನಿಮ್ಮ ಸರ್ಕಾರದ ಸಾಧನೆ ಅಂತ ನಾವೆಲ್ಲ ಕೇಳಬೇಕಾಗತ್ತೆ, ಕೇಳ್ತೀವಿ. ಬೆಂಗಳೂರಿನ ಸಮಸ್ಯೆಗೆ ಪರಿಹಾರ ಇಲ್ವಾ? ಅವರೇ ಅಲ್ವಾ ಹೇಳಿದ್ದು, ಭಗವಂತ ಬಂದರೂ ಏನು ಮಾಡೋಕ್ಕಾಗಲ್ಲ ಬೆಂಗಳೂರಿನ ಸ್ಥಿತಿ ಅಂತ. ಮತ್ತೆ ಯಾಕೆ ಉಸ್ತುವಾರಿಯನ್ನು ವಹಿಸ್ಕೊಳ್ಳೋದಕ್ಕೆ ಕಿತ್ತಾಡ್ಕೊಂಡ್ರೆ ನಿಮ್ಮಲ್ಲಿ ಪ್ರಶ್ನೆ ಬರುತ್ತೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಬರೀ ಬಾಯಲ್ಲಿ ಹೇಳ್ಕೊಂಡು ಓಡಾಡೋದಾಯ್ತು. ಈ ಪಾಕಿಸ್ತಾನದವ್ರ ಬಾಯಲ್ಲಿ ಯುದ್ಧ ಮಾಡ್ತಾರಲ್ಲ, ಹಂಗೆ ಇವ್ರದ್ದು ಬ್ರ್ಯಾಂಡ್ ಬೆಂಗಳೂರಿನ ಕತೆ ನೋಡಿ. ಒಂದೊಂದು ರಸ್ತೆಗಳಲ್ಲೂ ಕೂಡ ಹೆಂಗೆ ಸೃಷ್ಟಿಯಾಗಿದೆ ಬ್ರ್ಯಾಂಡ್ ಬೆಂಗಳೂರು ಅಂತ. ನಾಳೆ ಸರ್ಕಾರದ ಸಾಧನಾ ಸಮಾವೇಶ ಇದೆಯಲ್ಲ, ಅಲ್ಲೆಲ್ಲ ಇದನ್ನು ಹಾಕ್ತಾರ ನೋಡಬೇಕು. ಬೆಂಗಳೂರನ್ನು ನಾವು ಎಲ್ಲಿಂದ ಎಲ್ಲಿಗೆ ತಂದಿದ್ದೀವಿ ಅಂತ ಹಾಕ್ತಾರ ನೋಡಬೇಕು. ಲಾಸ್ಟ್ ಒಂದು 15-20 ವರ್ಷದಿಂದ ಆಡಳಿತ ಕೈಯಿಂದ ಕೈಗೆ ಚೇಂಜ್ ಆಯಿತು, ಬಟ್ ಪರಿಸ್ಥಿತಿ ಚೇಂಜ್ ಆಗಲಿಲ್ಲ. ಬೆಂಗಳೂರಿನಲ್ಲಿರುವಂತಹ ಶಾಸಕರು ಎಲ್ಲಿ ಹೋದ್ರು? 28 ಶಾಸಕರು ಎಲ್ಲಿ ಹೋದ್ರು ಅನ್ನೋದು ಪ್ರಶ್ನೆ. ಬೆಂಗಳೂರಿನ ಸಮಸ್ಯೆಗೆ ಪರಿಹಾರವನ್ನ ಹುಡುಕ್ಬೇಕಾದವ್ರು ಯಾರು? ಬೆಂಗಳೂರು ಉತ್ತರಕ್ಕಿಂತ ಬೆಂಗಳೂರು ದಕ್ಷಿಣದಲ್ಲೇ ಮಳೆ ಹಾನಿ ಜಾಸ್ತಿ ಆಗಿರೋದು. ವೋಟ್ ಕೇಳೋಕೆ ಬರುವಂತಹ ಶಾಸಕರು ಈಗ ಯಾವ ಬಿಲದಲ್ಲಿ ಅಡಗಿ ಕೂತಿದ್ದಾರೆ? ಹುಡುಕ್ತಾ ಇದ್ದೀವಿ. ಮಿಸ್ಸಿಂಗ್ ಆಗಿದ್ದಾರೆ. ಒಂದು ಪೋಸ್ಟರ್ ಎಲ್ಲ ಅಂಟಿಸಿ, ಪಾಂಪ್ಲೆಟ್ ಎಲ್ಲ ಹಂಚಿಸಿ ಹುಡುಕ್ತಾ ಇದ್ದೀವಿ. ಬರೀ ಅವ್ರ ಬರ್ತಡೇ ದಿನ ಮಾತ್ರ ಬ್ಯಾನರ್ಗಳು ಕಾಣಿಸುತ್ತೆ. ಇದ್ರದ್ದು ಬ್ಯಾನರ್ ಹಾಕ್ಕೊಳ್ಳಿ, ನೀವು ಬಂದಾದ ಮೇಲೆ ಕ್ಷೇತ್ರ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ. ವೆನಿಸ್ ನೋಡೋದಕ್ಕೆ ನಾವು ಯುರೋಪಿಗೆ ಯಾಕೆ ಹೋಗಬೇಕು? ಬೆಂಗಳೂರನ್ನೇ ನೋಡ್ಬೋದು. ರೈಟ್. ನಮ್ಮ ಜೊತೆ ಮಾತನಾಡೋದಕ್ಕೆ ಸಿಲ್ಕ್ ಬೋರ್ಡ್ನಿಂದ ಹರಿನಾಥ್ ಅಂತ ಕಾಲರ್ ಒಬ್ರು ಕಾಲ್ ಮಾಡಿದ್ದಾರೆ. ಹರಿನಾಥ್ ಅವರೇ ನಮಸ್ಕಾರ. ತಾವಿರುವಂತಹ ಜಾಗದ ಪರಿಸ್ಥಿತಿ ಹೇಗಿದೆ ಅಂತ? ಮೇಡಮ್ ನಮಸ್ಕಾರ. ನಾವು ಪ್ರತಿನಿತ್ಯ ಸಿಲ್ಕ್ ಬೋರ್ಡ್ ಮುಖಾಂತರ ನಾವು ಎಲೆಕ್ಟ್ರಾನಿಸಿಟಿಗೆ ಹೋಗ್ತೀವಿ. ಈಗ ಕಳೆದ 4-5 ದಿವಸಗಳಿಂದ ಮುಂಗಾರು ಮಳೆ ಒಂದು ಸ್ವಲ್ಪ ಸ್ಫೋಟವಾಗಿ ಮಳೆ ಸುರಿತಾ ಇರೋದ್ರಿಂದ ಪ್ರತಿ ವರ್ಷ HSR ಮಡಿವಾಳ ಅಲ್ಲಿ ಪ್ರತಿ ವರ್ಷ ರಸ್ತೆ ಮೇಲೆ ನೀರು ಓಡುತ್ತೆ. ರಸ್ತೆ ಮೇಲೆ ನೀರು ಹೋದಾಗ ಎಮರ್ಜೆನ್ಸಿಗೆ ನಾವು ಕೆಲಸ ಕಾರ್ಯಗಳಿಗೆ ಹೋಗ್ಬೇಕು. ಸುಮಾರು 5,000 ಇದೇ ಪ್ರತಿಷ್ಠಿತ ಒಂದು ನಿಮಾನ್ಸ್ ಇರ್ಬೋದು, ಸಂಜಾನ್ಸ್ ಇರ್ಬೋದು, ಎಲ್ಲ ಹಾಸ್ಪಿಟ್ಲ್ಗೆ ಹೋಗೋಕೆ ಮುಖ್ಯ ರಸ್ತೆ ಅದು ಸಿಲ್ಕ್ ಬೋರ್ಡ್ ಜಂಕ್ಷನ್. ಆ ರಸ್ತೆ ಮೇಲೆನೆ ಇಡೀ ಮಳೆ ನೀರು ರಾಜಕಾಲುವೆಗಳಲ್ಲಿ ಹೋಗೋ ನೀರು ಮೇಲೆ ಹರಿತದೆ. ಎಷ್ಟೊಂದ್ ಸಲ ನಾವು ಕೂಡ ಬಿದ್ದು ಹಾಸ್ಪಿಟಲ್ ಕೂಡ ಸೇರಿದೀವಿ. ಈಗ ಪ್ರೆಸೆಂಟ್ ಕೂಡ ಅಲ್ಲಿ ನೀರ್ ನಿಂತಿದೆ. ಎರಡೂ ಕಡೆ ನೀರ್ ರಸ್ತೆ ರಾಜಕಾಲುವೆಗಳು ಅಲ್ಲಿ ಫ್ಲೈಓವರ್ ಮೇಲೆ ಫ್ಲೈಓವರ್ ಆಗ್ತಿದೆ. ಮುಖ್ಯವಾಗಿ ಅಲ್ಲಿನ ಏನು ಶಾಸಕರಿದ್ದಾರೆ, ಈ ಕಡೆ ಒಂದು ರೋಡ್ ಡಿಫರೆನ್ಸ್, ಒಂದು ಸತೀಶ್ ರೆಡ್ಡಿ, ಒಂದು ರಾಮಲಿಂಗಾರೆಡ್ಡಿ. ಅವ್ರಿಬ್ಬರಿಗೂ ಲಾಸ್ಟ್ 6 ತಿಂಗಳಿಂದಗಡೆ ಬಂದು ಛಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತೆ ಅಶೋಕ್ ಅವರು ಬಂದು ವಿಡಿಯೋ ಮಾಡಿದ್ದಾರೆ. ನಿಮ್ಮ ಚಾನಲ್ಗಳು ಕೂಡ ಅದನ್ನು ತೋರಿಸಿದ್ದೀರಾ. ಈಗ ಮತ್ತೆ ಅದೇ ಆಗುತ್ತೆ. ಏನು ಕಾರಣ ಅಂದ್ರೆ ಒಂದೇ ಒಂದು ನಾವು ಬರವಣಿಗೆ ಮುಖಾಂತರ ಕೊಟ್ಟಿದ್ದೀವಿ. ಅಕ್ಕಪಕ್ಕದಲ್ಲಿರುವ ಮಾಂಸದ ಅಂಗಡಿಗಳ ಇಡೀ ಅದನ್ನ ಏನು ದನ ಇದಿರುತ್ತೆ ಎತ್ಕೊಂಡ್ಬಂದು ಚರಂಡಿ ಸುರಿತಾರೆ. ಹಾಗಾಗಿ ಅದನ್ನ ಅಲ್ಲಿ ರಸ್ತೆ ನೀರ್ ಹೇಗೆ ಹೋಗುತ್ತೆ? ಮತ್ತೆ ಅದೇ ಚರಂಡಿ ಪಕ್ಕದಲ್ಲೇನೆ ಇದಿದೆ ಝೋನ್. ಏನು 75 ಮೀಟರ್ ದೂರದಲ್ಲಿ ಅಂತರದಲ್ಲಿ ಕಟ್ಟಡ ಕಟ್ಟಬೇಕನ್ಬಿಟ್ಟಿದೆ. ಸುತ್ತಲೂ ಅದಕ್ಕೆ ಸೇರ್ದಂಗೆ ಕಟ್ಟಿದ್ದಾರೆ. ಇದನ್ನ ಕಣ್ ಕಾಣಿಸಲ್ವಾ ಇದೇನು ಅಧಿಕಾರಿಗಳಿಗೆ? ಜೇಬ್ ತುಂಬುತ್ತಲ್ವಾ ಹರಿನಾಥ್ ಅವರೇ? ಅದು ಸಮಸ್ಯೆ ಆಗಿರೋದು. ಜೇಬ್ ತುಂಬಿಸ್ಕೊಳ್ತಾರಲ್ವಾ? ಗ್ರೇಟರ್ ಬೆಂಗಳೂರಿಗೂ ಬೃಹತ್ ಬೆಂಗಳೂರಿಗೆ ಏನ್ ವ್ಯತ್ಯಾಸ? ಗ್ರೇಟರ್ ಅಂದ್ರೆ ಏನು, ಬೃಹತ್
ಗ್ರೇಟರ್ ಸಮಸ್ಯೆಗಳನ್ನು ತೋರಿಸ್ತೀವಿ ಅಂತ ಇರ್ಬೇಕು ಮೋಸ್ಟ್ಲಿ. ಥ್ಯಾಂಕ್ ಯು ಹರಿನಾಥ್ ಅವರೇ, ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಸಿಲ್ಕ್ ಬೋರ್ಡ್ ನ ನಿವಾಸಿಗಳ ಪರಿಸ್ಥಿತಿ ಹೆಂಗೆ ಅನ್ನೋದನ್ನ ಅವ್ರು ವಿವರಿಸ್ತಾ ಇದ್ರು. ಅವ್ರಿಗಿರೋ ಸಾಮಾನ್ಯ ಜ್ಞಾನ ಜನಪ್ರತಿನಿಧಿಗಳಿಗೆ ಎಲ್ಲಿದೆ? ಇದ್ದಿದ್ರೆ ಹಿಂಗೆ ಆಗ್ತಾ ಇತ್ತಾ?